ನೋಡ್ಬೋದು ನೀವು ಜನಗಳು ಎಲ್ಲ ಯಾವ ರೀತಿ ಇಲ್ಲೇ ವಸತಿಯಾಗಿದೆ ಅಂತ. ನಮ್ಮಿಂದ ಈಗ ತ್ರಿವೇಣಿ ಸಂಗಮ ಇರೋದು ಇಷ್ಟೇ ದೂರದಲ್ಲಿ, ಇಲ್ಲಿ ಮುಂದ್ಗಡೆ ಐತೆ ತ್ರಿವೇಣಿ ಸಂಗಮ. ಇವೆಲ್ಲ ನಮ್ಮ ಲಗೇಜ್ ಇವಾಗ ಪ್ಯಾಕ್ ಮಾಡಕತ್ತೀವಿ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಇಲ್ಲಿ ಮುಂದ್ಗಡೆ ಎಲ್ಲ ವ್ಯವಸ್ಥೆ ಇದಾವೆ, ಟ್ಯಾಪ್ಸ್ ಇದಾವೆ, ನೀರಿದಾವೆ, ಎಲ್ಲಷ್ಟು ಇದಾವೆ. ಇಲ್ಲಿ ಮುಂದ್ಗಡೆ ಹೋಗಿ ನಾವು ಈಗ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇಲ್ಲಿ ನದಿ ಪಕ್ಕದಾಗ ನೀವು ನೋಡ್ಬೋದು, ಮರಳಂತರ ಸೂಪರ್ ಆಗೈತಿ. ಆಮೇಲೆ ಸ್ನಾನ ಮಾಡಕ್ಕಂತ ಬಂದೀವ್ರಿ. ಒಟ್ಟ ಏನು ಮಾಡ್ಬೇಕು ಏನು ಮಂದಿ ಅಂತೂ ಕಂಡಂಗೆ ಕಲ್ತು ಬಿಟ್ಟದ. ಆ ಕಡೆ ಹೋಗ್ಬೇಕಂತ ಭಾಳ ಟ್ರೈ ಮಾಡಕತ್ತೀವಿ ನಾವು. ಏನು ಹೋಗಕ್ಕೆ ಬೋಟನ್ನು ಬಿಡವಲ್ರಿ ಇವತ್ತು. ಆಮೇಲೆ ಬ್ರಿಡ್ಜ್ ಕೂಡ ಓಪನ್ ಮಾಡವಲ್ರಿ. ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಪೂಜೆ ಮಾಡಕತ್ತಾರ ಇಂಥವ್ರು 100 ಮಂದಿ ಅಲ್ಲ, ಕೋಟಿ ಮಂದಿ ಸಿಗ್ತಾರ. ಪೂಜೆ ಏನೇನೋ ಪೂಜೆ ನಡೆದವ. ಈ ಕಡೆ ನೋಡ್ಬೋದು, ಇಲ್ಲಿ ಸ್ನಾನ ಮಾಡ್ಕೊಂಡು ಸಂಗಮ ನೋಡ್ಬೋದು ಅನ್ಸುತ್ತಾ. ಅಲ್ಲಿ ನೋಡ್ರಿ ಮೇನ್ ಅಲ್ಲಿ ಒಂದು ಕಲ್ತಿದ್ದು, ಈ ಕಡೆ ಒಂದು ಬರಕತ್ತದ. ಆಮೇಲೆ ಈ ಕಡೆ ಒಂದು ತ್ರಿವೇಣಿ ಸಂಗಮ ಹತ್ತಿರನೇ ಅದೀವಿ. ತ್ರಿವೇಣಿ ಸಂಗಮ ಈಗ ಮುಣಗತ್ತೀವಿ. ಬಂದಿವಿ ತ್ರಿವೇಣಿ ಸಂಗಮ ಹತ್ರ. ನೀವು ತ್ರಿವೇಣಿ ಸಂಗಮ ಆಗದಾಗ ಮುಣಗ ಟೈಮ್ನಾಗ ಏನೇನೈತಲ್ಲ, ಆ ಟೈಮ್ನಾಗ ನಿಮ್ಮ ಮನೆಯಲ್ಲಿ ಹಿರಿಕರು ಯಾರ್ಯಾರು ತೀರ್ಕೊಂಡಾರ ಅವ್ರ ಹೆಸರು, ಎಲ್ಲರ ಹೆಸರು ಹೇಳ್ರಿ. ಆಮೇಲೆ ನಿಮ್ ಮನೆಯಲ್ಲಿ ಕುಟುಂಬದಲ್ಲಿ ಯಾರ್ಯಾರು ಬಂದಿಲ್ಲ ನೋಡು, ಅವ್ರೆಲ್ಲರ ಹೆಸರು ಹೇಳ್ರಿ. ನಿಮ್ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರ್ಯಾರು ನಿಮ್ ಮನೆಯಲ್ಲಿ ಬಂದಿಲ್ಲ ನೋಡು, ಅವ್ರೆಲ್ಲರ ಹೆಸರು ಹೇಳ್ರಿ. ಎಲ್ಲರ ಹೆಸರು ಹೇಳಿ ಮುಳುಗಿದ್ರ ಎಲ್ಲರಿಗೂ ಬಂದವ್ರಿಗೂ ಒಳ್ಳೇದಾಗ್ತದ. ಅಂದ್ರೆ ಈ ಕುಂಭಮೇಳದಾಗ ಏನು ನಾವು ಭಾಗವಹಿಸ್ವಲ್ಲ, ಅವರು ನಮ್ ಜೊತೆನೆ ಮುಳುಗಿದಂಗ. ಇವಾಗ ಎಲ್ಲರ ಹೆಸರು ಹೇಳಿ ಮುಳುಗ್ತೀನಿ. ಗೈಸ್, ಏನಂದ್ರೆ ನಾವು ವಾರಣಾಸಿ ಕಡೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಒಂಚೂರು ಪ್ರಾಬ್ಲಮ್ ಆಯ್ತು. ಏನೋ ಗೊತ್ತಿಲ್ಲ, ಮೇನ್ ರೋಡಲ್ಲಿ ನಿಂತ್ಬಿಡ್ತಿಲ್ಲ. ಮೇನ್ ರೋಡಲ್ಲಿ ನಾನು ಮತ್ತೆ ಈ ಕಡೆಯಿಂದ ಇಲ್ಲಿ ಸೈಡಿಗೆ ಹಾಕೊಂಡು ಗಾಡಿನ ಸೈಡಿಗೆ ತೊಗೊಂಬಂದಿದ್ದೀನಿ. ಏನಿಲ್ಲ, ಚಿಕ್ಕ ಪ್ರಾಬ್ಲಮ್ಮು, ಸೆಲ್ಫ್ ಆಗ್ತಾ ಇಲ್ಲ ಗಾಡಿ. ಬ್ಯಾಟ್ರಿ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ನಮ್ಮ ಹುಡುಗರು ನೋಡ್ತಾ ಇದ್ದಾರೆ. ಒಬ್ಬನಲ್ಲಿ ಕೆಳಗಡೆ ಹೋಗಿ ಏನು ಮಾಡ್ತಿದ್ದೀನೋ ಗೊತ್ತಿಲ್ಲ. ನನಗಂತೂ ಅಷ್ಟೊಂದು ಗಾಡಿ ಇಂಜಿನ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಇವ್ರಿಗೆ ಒಂಚೂರು ಇದೆ, ಅದೇನೋ ಪ್ರಾಬ್ಲಮ್ ಆಗ್ತದೆ. ಏನಾಗೈತೆ ಗಾಡಿಗೆ ನೋಡಕತ್ನಿ. ನಂದು ಬಂದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆಗ್ಯದ. ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಎಲೆಕ್ಟ್ರಿಕಲ್ ಕೆಲಸ ಇರುತ್ತೆ. ಬ್ಯಾಟ್ರಿ ಸ್ವಲ್ಪ ಚೆಕ್ ಮಾಡಿನಿ, ಬುಡಕ್ ಒಂದು ವೈರಿಂಗ್ ಬಂದದ, ನೋಡಕತ್ತೀನಿ. ನಮಗೆ ಪಾನರ್ ಕೊಡೋದಷ್ಟೇ ಕೆಲಸ ನಮಗೆ. ಓಕೆ ಓಕೆ ಓಕೆ. ನಮ್ಮ ದೋಸ್ತ ಲೈಟ್ ಹಾಕಿ ಹೋಗತ್ತನ್ರಿ. ಲೈಟನ್ನು ಹೋಗ್ಬಿಟ್ಟಿತ್ತು ನಮ್ಮ ಗಾಡಿದಂಗೆ. ಈಗ ಬಂದ ಜಾಯ್ನ್ ಆದ ನಮ್ಮನ್ನ ಮತ್ತೆ ಇಲ್ಲಿದ್ದ ಬಂದನೀಗ ಲೈಟ್ ಹಾಕಿ ಕೊಡಕತ್ತಾನ. ಲೈಟನ್ನು ಹೋಗ್ಬಿಟ್ಟದ ರೈಟ್ ಸೈಡ್, ರೆಡ್ ಲೈಟೇನಿಲ್ಲ. ಚೆಕ್ ಮಾಡಿ ನೋಡು. ಹಾಕಿ ನೋಡ್ಲಾ? ಹಾಕಿ ನೋಡು. ಓಕೆ ಓಕೆ ಫ್ರೆಂಡ್ಸ್, ಡನ್ ಆಯ್ತು ನೋಡ್ರಿ. ಮಾಡಿಕೊಟ್ಟ ನಮ್ಮ ಅಣ್ಣ ಚಂದ್ರು ಅಣ್ಣ, ಮಾಡಿಕೊಟ್ಟನ ಗಾಡಿ. ಚಂದ್ರಣ್ಣ, ಥ್ಯಾಂಕ್ಸ್ ಅಣ್ಣ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಮಾರಿ ತೋರ್ಸಲ್ಲ, ನಾಚಿಕೆ ಅಂತಾನ ಫುಲ್. ದೋಸ್ತ್ರೆ, ವಾರಣಾಸಿಗೆ ಹೋಗೋ ರಸ್ತೆ ಇದೆ, ಪ್ರಯಾಗ್ರಾಜ್ ಮುಖಾಂತರ ಮುಂದಕ್ಕೆ ಹೋಗೋ ರೋಡ್ ಇದೆ. ಊಟ ಮಾಡಿಲ್ಲ ಬೆಳಗ್ಗೆ ನಾವು, ಸಹಿ ಸ್ನಾನ ಆದಮೇಲೆ. ಇವಾಗ ಮತ್ತೆ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಗೈಸ್ ಎಲ್ಲ ಊಟಕ್ಕೆ ಗೈಸ್ ಅಂತ ಜಾಸ್ತಿ ಯೂಸ್ ಮಾಡೋದು ಇವನೇ ಪದ, ಅದಕ್ಕೆ ಅವನ್ನ ಟ್ರೋಲ್ ಮಾಡಕತ್ತೀವಿ ಆ ಪದ ಇಟ್ಕೊಂಡು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನಮ್ಮ ರಾಜು ಎಲ್ಲ ಟೊಮೆಟೊ ಹಣ್ಣು ಎಲ್ಲ ಮಾಡ್ಕೊಳಕತ್ತಾನ. ನಮ್ದೇನು ಸಿಂಪಲ್ ಪ್ಲಾನ್ ಐತಿ ಊಟ ಗೊಜ್ಜು. ಅದೇ ಟೊಮೆಟೊ ಗೊಜ್ಜು ಮಾಡ್ಕೋಬೇಕಂತ ನಮ್ದು ಊಟದ ಪ್ಲಾನ್ ಐತಿ. ಯಾಕಂದ್ರೆ ನಮ್ಮಲ್ಲಿ ಇನ್ನ ರೊಟ್ಟಿ ಭಾಳ ಉಳ್ದಾವಿನ. ಇವನು ಯೂಟ್ಯೂಬ್ ತಮ್ನೆಲ್ಲ ಕ್ರಿಯೇಟ್ ಮಾಡಕತ್ತಿದ್ದಾನೆ. ಇವಾಗ ಏನಿಲ್ಲ, ಜಸ್ಟ್ ಒಂದು ಟೊಮೆಟೊ ಗೊಜ್ಜು ಮಾಡ್ಕೊಂತೀವಿ. ನಮ್ಮ ಹತ್ರ ರೊಟ್ಟಿ ಇದೆ, ಸ್ವಲ್ಪ ರೈಸ್ ಇದೆ. ಅದೇ ಟೊಮೆಟೊ ಗೊಜ್ಜುನ ನಾವು ರೊಟ್ಟಿ ಮುಖಾಂತರ ನೆಕ್ಸ್ಟ್ ಊಟ ಮಾಡ್ಬೇಕಂತನ್ನೋದು ಇದೈತಿ. ಮತ್ತು ಇನ್ನೊಂದು ಅತಿ ಮುಖ್ಯವಾದದ್ದು ಮೇನ್ ನಮಗೆ ಬೇಕಾಗಿರೋದು ಪ್ಲೇಟ್ಸ್ನೇ ಮರ್ತು ಬಂದ್ಬಿಟ್ಟಿದ್ವಿ. ನಮ್ಮ ಅಳಿಯ ಹೋಗಿ ಪ್ಲೇಟ್ಸ್ ತಗೊಂಬ ಅಂದ್ರೆ ನಾವು ಅಪ್ ಟು ಮತ್ತೆ ವಾಪಸ್ ಊರಿಗೆ ಹೋಗೋಷ್ಟು ತಂದುಬಿಟ್ಟಾನ ಪ್ಲೇಟ್ಸ್. ಓಕೆ, ಥ್ಯಾಂಕ್ ಯು. ಟ್ರಾಫಿಕ್ ಎಂತ ಪರಿ ಆಗ್ಯದ ಅಂತಂದ್ರೆ ವಾರಣಾಸಿಗೆ ಹೊಂಟಿದ್ವಿ. ವಾರಣಾಸಿಗೆ ಹೋಗ್ಬೇಕಾದ್ರೆ ಆಗಿರೋ ಟ್ರಾಫಿಕ್ ಇದು ಮೆಲ್ಲಕ್ಕೊಂದು 40 ಕಿಲೋಮೀಟರ್ ಆಯ್ತು.
ಇದೇ ಟ್ರಾಫಿಕ್ನಾಗನೇ ಬರಕೊಂತೀವಿ. ನಮ್ಮ ನಂತರ ಕಾಲು ಹೇಳಬಾರ್ದು ಪರಿಸ್ಥಿತಿ. ಟೋಟಲ್ ಎಷ್ಟಂತಂದ್ರೆ ಒಂದು 20 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಟೈಮ್ ಎಷ್ಟಾಗ್ಯದ ಅಂತಂದ್ರೆ 6 ತಾಸು ಆಗ್ಯದ 20 ಕಿಲೋಮೀಟ್ರ್ ಬರೋಕೆ. ನೋಡ್ಬೋದು ಟ್ರಾಫಿಕ್ ಅನ್ಕೊಂಡಿನಿ. ಊಟ ಮಾಡಿದಾಗಲೇ ಜಸ್ಟ್ ಒಂದು 10 ಕಿಲೋಮೀಟ್ರ್ ಬಂದಿವೆಲ್ಲ ಗೊತ್ತಿಲ್ಲ. ಒಂದು 6-7 ತಾಸು ಆಯ್ತು ಹಿಂಗೆ ನಡೆದದ ಬರೋ ಟ್ರಾಫಿಕ್. ವಾರಣಾಸಿ ಹೈವೇ ಈಗ ಸಿಕ್ಕದ ನಮ್ಗೆ. ಇಲ್ಲಿಂದ 40 ಕಿಲೋಮೀಟ್ರ್ ತೋರ್ಸಕತ್ತದ. ಈಗ ಒಂದು ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗ್ಯದ. ಪಾರ್ಕಿಂಗ್ ಹೆಂಗೆ ಸಿಗ್ತದೋ ಏನೋ ಒಂದು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನಾಗುತ್ತಾ. ನೀವು ನೋಡ್ತಾ ಇರಿ. ಬೆಳಗಿನ ಶುಭೋದಯ ಸ್ನೇಹಿತರೆ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೊಂಟೀವಿ. ಬೆಳಗ್ಗೆ ಸಮಯ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ದು ರೈಲ್ವೆ ಸ್ಟೇಷನ್ ಹತ್ರ. ರೈಲ್ವೆ ಸ್ಟೇಷನ್ ಫುಲ್ಲು ಪಾರ್ಕಿಂಗ್ ಎಲ್ಲ ಫುಲ್ ಆಗೈತಿ. ಪಾರ್ಕಿಂಗೇ ಜಾಗ ಇಲ್ಲ ಒಟ್ಟ. ನಮಗೆ ಮತ್ತೆ ಅಲ್ಲೇ ರೈಲ್ವೆ ಸ್ಟೇಷನ್ ಮುಂದುಗಡೆ ಒಂದು ಸ್ವಲ್ಪ ಇನ್ನೂ 1 ಕಿಲೋಮೀಟ್ರ್ ಮುಂದುಗಡೆ ಹೋದ್ವಿ. ಹೈವೇದಾಗೆ ಸೈಡಿಗೆ ಹಾಕಿ ಬಂದೀವಿ ಗಾಡಿ. ಟೈಮ್ ಎಷ್ಟಿತ್ತಪ್ಪ ಅಂದ್ರೆ ನಾವು ಬಿಡೋ ಟೈಮ್ನಾಗ 4 ಗಂಟೆ ಇತ್ತು. ಟೆಂಪ್ರೇಚರ್ ಎಷ್ಟಾದಪ್ಪ ಅಂದ್ರೆ 8 ಇತ್ತು. ನಾವು ಬಿಡೋ ಟೈಮ್ನಾಗ ಭಾಳ ಥಂಡಿ ಐತಿ. ಈಗ ಮುಂದುಗಡೆ ಹೊರಟಿದ್ದೀವಿ. ಮತ್ತು ನಮ್ಗೆ ಆಟೋ ಟ್ರಾವೆಲ್ ಮಾಡ್ಕೊಂಬಂದ್ವಿ. ಅಲ್ಲಿಂದ ಒಬ್ಬೊಬ್ರಿಗೆ 30 ರೂಪಾಯಿ ರೊಕ್ಕ ತೊಗೊಂಡಾರ. ಅದು ಬಿಟ್ಟಿದ್ದನ್ನ ಎಲ್ಲಿ ಗೊತ್ತಾನೆ, ಇನ್ನೂ ದೇವಸ್ಥಾನ ನಮಗೆ 2.5 ಕಿಲೋಮೀಟ್ರ್ ಅದ, ಅಲ್ಲಿ ಬಿಟ್ಟಾರ. ಈಗ ಅಲ್ಲಿಂದ ನಾವು ಮತ್ತೆ ಈ ದೇವಸ್ಥಾನಕ್ಕೆ ಹೊಂಟೀವಿ. ನಿಮ್ಗೆ ದೇವಸ್ಥಾನ ಎಂಟ್ರಿ ಆದ್ಮೇಲೆ ತೋರಿಸ್ತೀನಿ ಅಂತ ಮತ್ತೆ. ಹರ ಹರ ಮಹಾದೇವ್. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೊರಟಿದ್ದೀವಿ. ಈ ರೀತಿ ಸಂದಿರ ಒಳಗೆ ಲೈನ್ಸ್ ಇರ್ತಾವ. ಈ ದರ್ಶನಕ್ಕೆ ನನಗೆ ಇಲ್ಲಿಂದ 350 ಮೀಟ್ರ್ ಅದ. ಆಲ್ಮೋಸ್ಟ್ ಅಲ್ಲಿ ಫೋನಿಗೆ ಇಲ್ಲಿ ಕಸ್ಕೊಂತಾರ. ಒಳಗೆ ಲಾಕರ್ನಾಗ ಇಟ್ಟು ಹೋಗ್ಬೇಕು. ಮುಂದೆ ನಾನು ಫೋನ್ ತೊಗೊಂಡು ನಿಮ್ಗೆ ಅಲ್ಲಿ ದರ್ಶನ ಮಾಡಿಸ್ಬೇಕಂದ್ರೆ ಆಗೋದಿಲ್ಲ. ಫೋನ್ ಲಾಕರ್ ಒಳಗೆ ಇಟ್ಟು ಹೋಗ್ಬೇಕು. ಫೋನ್ ಪರ್ಮಿಷನ್ ಇಲ್ಲ. ನೋಡ್ಬೋದು ಇವು ನೋಡ್ಬೋದು ನೀವು ಪೂಜಾ ಐಟಮ್ಸ್. ಇವು ನಮ್ಮ ಕಡೆಗೆ ಎಕ್ಕಿಯಾರ. ಇದು ನಮ್ಮ ಕಡೆಗೆ ಡೊಂಡಿಮೂಳ ಅಂತೀವಿ. ಇದನ್ನ ಇಟ್ರಲ್ಲಿ ಪೂಜೆ ಐಟಮ್ಗೆ ನೋಡ್ಬೋದು. ಸ್ನೇಹಿತರೆ, ನಾವು ಇವಾಗ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಶ್ರೀ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ. ಕಾಶಿ ವಿಶ್ವನಾಥನ ದೇವಸ್ಥಾನ ದರ್ಶನ ಆದಮೇಲೆ ನಿಮ್ಗೆ ಅಲ್ಲಿಂದ ಸುಮಾರು 1.5 ಇಂದ 2 ಕಿಲೋಮೀಟ್ರ್ ದೂರ ಆಗುತ್ತಾ. ಅಲ್ಲಿಂದ ದರ್ಶನಕ್ಕೆ ಹೋಗೋ ದಾರಿಗಳು ನೋಡ್ರಿ ಹೆಂಗದ. ಸಂದ್ರಿ ನೀವು ನಡಿಗೆ ಮುಖಾಂತರ ಗೂಗಲ್ ಮ್ಯಾಪ್ಸ್ನಾಗ ಹಾಕ್ಯಾರಿ. ಅಲ್ಲಿಂದ ಹೊರಗೆ ಬಂದ ತಕ್ಷಣನೇ ಕಾಲಭೈರೇಶ್ವರ ಟೆಂಪಲ್ಗೆ ಹಾಕ್ಯಾರಿ. ನಿಮ್ಗೆ ಅದು ಯಾವ ರೀತಿ ರೂಟ್ ತೋರಿಸುತ್ತಾ ಶಾರ್ಟ್ ಆಗೋ ರೂಟಿಗೆ ಹೋಗ್ರಿ. ಈ ರೀತಿ ಸಂದ್ರಿಗಳಿಗೆಲ್ಲ ಹೋಗುತ್ತಾ, ನಿಮ್ಗೆ ಈಸಿ ಆಗುತ್ತೆ. ಹಂಗಾಗಿ ದರ್ಶನ ವೆಹಿಕಲ್ ಫೆಸಿಲಿಟೀಸ್ ಇಲ್ಲ, ದೊಡ್ಡ ಗಾಡಿ ಯಾವ ಹೋಗಂತಿಲ್ಲ. ದೋಸ್ತರ ಲೋಕಲ್ ಮಾರ್ಕೆಟಾಗ ಬಂದ್ಬಿಟ್ಟಿವಿ. ಇಲ್ಲಿ ನೋಡ್ರಿ ಬದ್ನಿಕಾಯಿ ನಾನು ಲೈಫ್ ನೋಡಿಲ್ಲ. ಎಂತೆಂಥವು ಬದ್ನಿಕಾಯಿ ಜೌನಂಥವು ಸೈಜ್. ಮಾರ್ಕೆಟ್ ಲೋಕಲ್ ಮಾರ್ಕೆಟಾಗ ಹೊಂಟುಬಿಟ್ಟಿವಿ. ನೋಡ್ಬೋದು ನೀವು. ಇಲ್ಲಿ ರಶ್ ಕೂಡ ಹಂಗೆ ಅದ. ಇಲ್ಲೇ ದರ್ಶನಕ್ಕೆ ಹೋಗುವಂಥ ದಾರಿ. ಅಲ್ಲಿಂದ ಬರಕುಂತೀನಿ ರೀ. ಒಂದು 250 ಮೀಟ್ರ್ ಆಯಿತು ಬರೋಕೆ. ಇನ್ನು ಲೈನ್ ನಮಗೆ ದರ್ಶನಕ್ಕೆ ಹೋಗೋದು ಸಿಗ್ತಾನೆ ಇಲ್ಲ. ಲೈನಿಗೆ ಬಾ ಅಂತ ಹೇಳ್ಯಾರ. ಸಿಂಗಲ್ ಲೈನ್ ಆಯ್ತು ಆಲ್ಮೋಸ್ಟ್. ನೀವು ನೋಡ್ಬೋದು. ಕಾಲಭೈರೇಶ್ವರ ದರ್ಶನ ಮಾಡ್ಕೊಂಡು ಬಂದ್ವಿ ಈಗಿನ ಹೊರಗೆ. ಇಲ್ಲಿ ಕಾಣಿಸ್ಬೇಕತ್ತದಲ್ಲ, ಇದೇ ನಿಮಗೆ ಕಾಲಭೈರೇಶ್ವರ ಒಂದು ಎಂಟ್ರೆನ್ಸ್ ಬಂದು. ಆಮೇಲೆ ಎಷ್ಟು 10 ಗಂಟೆಗೆ ನಿಂತಿದ್ದೀವಿ ನಾವು ದರ್ಶನಕ್ಕೆ. ಮುಗಿಸ್ಕೊಂಬರೋಟಿಗೆ ಆಲ್ಮೋಸ್ಟ್ 1 ಗಂಟೆ ಆಯ್ತು. ಈಗ ನಿಮಗೆ ಇನ್ನೂ ದರ್ಶನಕ್ಕೆ ನಿಂತಿದ್ದವ್ರು ಪಾಳ್ಯ ತೋರಿಸ್ತೀನಿ ಬರ್ರಿ ಎಷ್ಟು ದೊಡ್ಡದಾದಂತೇಳಿ. ಮುಂಜಾನೆ 10 ಗಂಟೆಗೆ ನಿಂತು ಚಲೋ ಮಾಡಿದ್ವಿ. ಈಗ ನಿಂತವ್ರು ನೋಡ್ರಿ ಪಾಳ್ಯ ಎಂತ ಪರಿ ಅದ. ಇಲ್ಲಿದ್ದ ಇನ್ನೂ ಬಂದು 1.5 ಕಿಲೋಮೀಟ್ರ್ ಅದ ಒಳಗೆ. ಈಗ ನೋಡ್ಬೋದು ನೀವು. ಹೇಳೋಕ್ಕೆ ಎಲ್ಲ ಇನ್ನೂ ಎಷ್ಟಾದಂತೇಳಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ, ಏನೋ ಒಂದು ನಿಮ್ಗೆ ವಿಶೇಷವಾದ ಜಾಗ ತೋರಿಸ್ತೀನಿ ನೋಡ್ರಿ ನಾನು. ಇವೆಲ್ಲ ಏನದಾವಲ್ಲ ಕಟ್ಟಿಗೆಗಳು, ಎಣ ಸುಡಕ್ಕಂತ ಇರೋದು ಕಟ್ಟಿಗೆಗಳು. ನೀವು ನೋಡ್ಬೋದು ಎಲ್ಲ ಎಷ್ಟು ಜಮ ಮಾಡ್ಕೊಂಡಾರ ಅಂತ ಹೇಳಿದ್ರೆ ಕಟ್ಟಿಗೆ ರೀತಿ ಜಮ ಮಾಡ್ಕೊಂಡಾರ. ಆಮೇಲೆ ಇನ್ನೂ ಒಂದು ನೀವು ನೋಡ್ಬೋದು ನದಿನ. ಸ್ನೇಹಿತರೆ, ನಿಮ್ಗೆ ಆಗಲೇ ತೋರಿಸ್ಬೇಕಂತ ತಂದಿದ್ದಲ್ಲ. ಇಲ್ಲಿ ನೋಡ್ರಿ ಬಾಡಿ ಸುಡಾಕತ್ತಾರ. ಮೋಸ್ಟ್ಲಿ ನೀವು ನೋಡ್ತಿರ್ಬೋದು ಅನ್ಸುತ್ತೆ. ಕಾಣಕತ್ತದಲ್ಲ ಬಾಡಿ, ನೋಡ್ಬೋದು ನೀವು. हम लोग डांस करते रहिए, यहाँ पर डांस करिए। अरे आप जो है डांस करो यहाँ पर।
ಸ್ನೇಹಿತರೆ, ಇವಾಗೇನು ನಾವು ಒಂದು ಬಾಡಿ ಸುಡೋದು ನೋಡಿದ್ವಲ್ಲ, ಇದು ಗಂಗಾ ಘಾಟಲ್ಲಿ ಈಗ ನಾವು ನೋಡಿದ್ದು. ಇಲ್ಲೇ ಅದು ಬೋಟಿಂಗ್ ಮಾಡಕತ್ತಾರ. ಬೋಟಿಂಗ್ ಮಾಡಕತ್ತಾರ. ಮೇನ್ ಇದು ನಾನು ಹೇಳಿದ್ನಲ್ಲ, ಇಲ್ಲೇ ಸುಡ್ತಾ ಇರೋದು ಎಲ್ಲ ಹೆಣಗಳು ಎಲ್ಲ ಲೈನಕ್ಕೆ ಎಲ್ಲ ಸುಡಾಕತ್ತಾರ ಬಾಡಿಗಳನ್ನ. ಮೋಕ್ಷ ಸಿಗ್ಲಿ ಅಂತ ಮೋಕ್ಷ ಸಿಗ್ಲಿ ಅಂತ ಹೇಳಿ ಇಲ್ಲಿ ಮೇನ್ ಬಾಡಿಗಳನ್ನ ಸುಡೋದು. ಆಮೇಲೆ ಎಲ್ಲರೂ ಬೋಟಿಂಗ್ ಮಾಡಕತ್ತಾರ, ನೋಡ್ಬೋದು ನೀವು. ಈಗಿರೋದು ನಾವು ಗಂಗಾ ಘಾಟಲ್ಲಿ, ಹರಿಶ್ಚಂದ್ರ ಘಾಟಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.